ಹೀಗೆ ಸೈಲೆಂಟ್ ಆಗಿದ್ದಾಗ ಸಡನ್ ಆಗಿ ಅಪ್ಪ ಬಂದು ನಂದು ಅಂತ ಕೂಗ್ತಾರೆ ಅನ್ನೋ ಹಾಗೆ ಫೀಲ್ ಆಗತ್ತಮ್ಮ. ಆಗಿದನ್ನ ಒಪ್ಕೊಳ್ಳೋದು ಸುಲಭ ಅಲ್ಲ ಅಂತ ಅಪ್ಪ ಹೋದಾದ್ಮೇಲೆ ಅರ್ಥ ಆಗ್ತಾ ಇರೋದು. ಆದ್ರೆ ಪ್ಲೇ ಮಸ್ಟ್ ಗೋ ಆನ್ ಅಲ್ವಾ ಅಮ್ಮ? ಹಾಗಿದ್ದನ್ನ ಒಪ್ಕೊಳ್ಳೇಬೇಕು. ಆರ್ಯ ಎಲ್ಲಿ ನಂದು? ಆಫೀಸಿಗೆ ಹೋಗಾಯ್ತಮ್ಮ. ಪಾಪ ಆರ್ಯ ಅಪ್ಪ ಹೋದ್ಮೇಲೆ ಆಫೀಸ್ ಜವಾಬ್ದಾರಿ ಎಲ್ಲ ಅವನ ಮೇಲೆ ಬಿದ್ದಿದೆ. ನಾನು ಅಷ್ಟಾಗಿ ಆಫೀಸ್ ಕಡೆ ತಲೆ ಹಾಕ್ತಿಲ್ಲ. ಹೋಗುವಾಗ ನನ್ನ ಕೈಯಾರೆ ಅಕ್ಕಿ ರೊಟ್ಟಿ ಮಾಡಿಕೊಟ್ಟೆ. ನನ್ನ ಪಾಲೆಂದು ಹಾಗೆ ಇಡಿ, ನಾನು ಬಂದು ತಿಂತೀನಿ ಅಂದ. ಐ ಮಿಸ್ ಹಿಮ್. ಅಕ್ಕಿ ರೊಟ್ಟಿ ಅಂದ್ರೆ ನಿಮ್ಮಪ್ಪನಿಗೆ ತುಂಬಾ ಇಷ್ಟ. ಅದರಲ್ಲೂ ನೀನ್ ಮಾಡಿದ್ಯಾ ಅಂತಂದ್ರೆ 2 ರೊಟ್ಟಿ ಹೆಚ್ಚಿಗೆ ತಿನ್ನೋರು. ಇನ್ಮೇಲೆ ನಂಗೂ ಅಕ್ಕಿ ರೊಟ್ಟಿ ಫೇವ್ರೆಟ್. ಇನ್ಮೇಲೆ ಅಪ್ಪಂದು ಸೇರಿಸಿ ನೀನೇ ತಿನ್ಬೇಕು. ದೊಡ್ಡವನಾದ್ಮೇಲೆ ಅಪ್ಪನ್ ತರಾನೇ ನೀನು ಬಿಸ್ನೆಸ್ ನೋಡ್ಕೊಬೇಕು. ಜೊತೆಗೆ ಅಮ್ಮನ್ನ ನನ್ನ ಇಬ್ರು ನೋಡ್ಕೋಬೇಕು. ಸರಿನಾ? ಸರಿ ಅಕ್ಕ, ನಾನು ಜಾಸ್ತಿ ತಿಂದು ಬೇಗ ದೊಡ್ಡವನಾಗ್ತೀನಿ. ಇವತ್ತಿಂದ ನನಗೆ 2 ಹೊಟ್ಟೆ, 2 ತಟ್ಟೆ, 2 ರೊಟ್ಟಿ ಎಕ್ಸ್ಟ್ರಾ. ಆಮೇಲೆ ಅಕ್ಕ, ಅಪ್ಪನ ತರ ನಂಗೆ ಹಾರ್ಟ್ ಅಟ್ಯಾಕ್ ಆದ್ರೆ? ಹರ್ಷ, ಹಾಗೆಲ್ಲ ಮಾತಾಡಬಾರ್ದು. ಬಿಡ್ತು ಅನ್ನು. ಯಾಕಮ್ಮ ಮಾತಾಡಬಾರ್ದು? ಬಿಡ್ತು ಅನ್ನು ಅಂದೆ ಅಷ್ಟೇ. ಅಕ್ಕ, ಹಾರ್ಟ್ ಅಟ್ಯಾಕ್ ಅಂದ್ರೆ ಏನಕ್ಕ? ಹರ್ಷ, ಎಲ್ಲಮ್ಮ ತಾಯಿ ನಿನ್ ಹಾಲ್ಕುದೋ ಧೋ ಧೋ, ಪರಶುರಾಮ ನಿನ್ ಹಾಲ್ಕುದೋ ಧೋ ಧೋ, ಉಧೋ ಉಧೋ ಎಲ್ಲಮ್ಮ. ಜೋಗ್ತವ, ಹೇಗಿದ್ಯವ? ಕೂತ್ಕೋವ. ಎಲ್ಲ ಸತ್ಯಗಳು ಒಂದಲ್ಲ ಒಂದು ದಿವಸ ಹೊರಗ ಬರ್ಲಿಕ್ಕಬೇಕು. ಸುಳ್ಳು ಕತ್ಲೆ, ಸತ್ಯ ವಜ್ರ. ಸಣ್ಣ ಬೆಳಕು ತಾಕಿದ್ರು ಇಡೀ ಕೋಣೆ ಎಲ್ಲ ಹರಡ್ತೈತಿ. ಆ ಮುಸುಕು ಉಸಿರುಗಟ್ಸಕತ್ತೈತಿ. ಜೋಗ್ತವ, ನೀವ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಸತ್ಯನ ಮುಚ್ಚಿಟ್ ಕೂಡ್ಲೆ ಹ್ಯಾಂಗೆ ಪ್ರಶ್ನೆಗಳು ಹುಟ್ಕೋತೈತ್ ನೋಡು. ಯಾವ ಪ್ರಶ್ನೆನೂ ಸಣ್ಣದಲ್ಲ, ಯಾವ ಪ್ರಶ್ನೆನೂ ಅಸಡೆ ಮಾಡಂಗಿಲ್ಲ. ನಿನ್ ಮನ್ಸಾಗ ನೋಡೋ ಯಾವ ಪ್ರಶ್ನೆನೂ ಕಡೆಗಣಿಸ್ಬೇಡ ಮಗಳ. ಅದ್ರಾಗೂ ಸಾವಿನ ನಂತರ ಹುಟ್ಟೋ ಪ್ರಶ್ನೆ, ಅದನ್ನ ಕಡೆಗಣಿಸ್ಲಿಕ್ಕ ಹೋಗ್ಬೇಡ. ಸತ್ಯನೇ ಯಾವತ್ತಿಗೂ ಗೆಲ್ತೈತಿ. ಈ ತಾಯಿ ನಿನ್ ಜೊತೆಗದಾಳ, ಭಯ ಪಡ್ಬೇಡ ಮಗಳ. ನಾನ್ ಬರ್ತೀನಿ. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ಕುದೋ ಉಧೋ ಉಧೋ. ಜೋಗ್ತವಂಗೆ ಸತ್ಯ ಗೊತ್ತಾಗಿದ್ಯಾ ಅಥವಾ ಸಹಜವಾಗಿ ಹೇಳ್ ಹೋದ್ಲಾ? ಸತ್ಯ ಮುಸ್ಕಾಕೊಂಡ್ ಮಲ್ಗಿದೆ ಅಂದ್ಲಲ್ಲ, ಏನಿದ್ರ ಅರ್ಥ? ಅಮ್ಮ, ಯಾಕಿಷ್ಟೊಂದು ಬೆವರ್ತಾ ಇದೆಯಾ? ಏನಾಯ್ತು?
ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಚೋಕ್ತವ ಏನಂದ್ಲು? ಸಾವು ಸತ್ಯನ ಮುಚ್ಚಿಟ್ಟಿದ್ದಾರೆ ಅಂದ್ರಲ್ವಾ? ಮಾ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಹುಷಾರಾಗಿರು ಅಂತ ಹೇಳೋಗಿದಾರ ಜೋಗವ್ವ. ಐ ಹ್ಯಾವ್ ಟು ಬಿ ಕೇರ್ಫುಲ್. ನಾನು ಹುಷಾರಾಗಿರ್ತೀನಮ್ಮ. ಅಪ್ಪ ಇಲ್ದಿರೋ ಈ ಸಮಯದಲ್ಲಿ ಆರ್ಯ ನನ್ ಜೊತೆಗಿದ್ದಾನೆ. ಇನ್ಯಾಕ್ ಭಯ? ನೀನ್ ಚಿಂತೆ ಮಾಡಬೇಡ. ನನಗದೇ ಸಮಾಧಾನ ನಂದು. ಒಳಗ್ ಬರ್ಬೋದಾ? ಹೇಗಿದ್ದೀರಾ? ಅರ್ಥ ಆಗತ್ತೆ, ರಾಜಾ ಸಾಹೇಬ್ರನ್ನ ಕಳ್ಕೊಂಡು ನಮ್ ಜೊತೆ ನೀವು ದುಃಖದಲ್ಲಿದ್ದೀರಾ ಅನ್ನೋದು ಅರ್ಥ ಆಗತ್ತೆ. ಆದರೆ ಏನ್ ಮಾಡಕ್ಕಾಗತ್ತೆ? ಬದುಕು ಅನ್ನೋದು ಮುಂದೆ ಸಾಗಲೇಬೇಕಲ್ವಾ? ರಾಜಾ ಸಾಹೇಬ್ರ ಕೆಲಸ ಇನ್ ಮುಂದೆ ನಾನೇ ನೋಡ್ಕೋಬೇಕು. ನಮ್ಮ ಆಫೀಸ್ನಲ್ಲಿ ನಿಮ್ಗೇನ್ ಕೆಲಸ ಇತ್ತು? ನೀವು ವರ್ಧನ್ ಕುಟುಂಬದ ಅಡ್ವೊಕೇಟ್. ನಾನು ಇಲ್ಲಿಗೆ ಯಾಕೆ ಬರ್ತೀನಿ ಹೇಳಿ? ರಾಜಾ ಸಾಹೇಬ್ರು ಒಂದು ವಿಲ್ ಮಾಡಿಸಿರ್ಬೇಕಲ್ವಾ? ಅದನ್ನ ನಾನು ನೋಡ್ಬೋದಾ? ವಿಲ್ ನೋಡುವಂತ ಅವಶ್ಯಕತೆ ಏನಿದೆ? ಅವಶ್ಯಕತೆಗಿಂತ ಕರ್ತವ್ಯ ಅಂತಾನೆ ಹೇಳ್ಬೋದು ಅಲ್ವಾ ಸಮಾಜಗಳೇ? ಕ್ಷಮಿಸ್ಬೇಕು, ವಿಲ್ ಬಗ್ಗೆ ನಾನು ಯಾವುದೇ ಮಾಹಿತಿನೂ ಕೊಡೋ ಹಾಗಿಲ್ಲ. ವಿಲ್ ಬಗ್ಗೆ ಮಾಹಿತಿನ ಕೇವಲ ರಾಜನಂದನಿಯವರ ಹತ್ರ ಮಾತ್ರ ಮಾತಾಡೋದಕ್ಕೆ ನನಗೆ ಅನುಮತಿ ಇರೋದು. ಅದು ಬಿಟ್ರೆ ಅವರ ಮನೆಯವರೇ ಆದ ಶಾರದಮ್ಮ, ಹರ್ಷ ಅವರ ಹತ್ರ ಮಾತ್ರ ನಾನು ವಿಲ್ ಬಗ್ಗೆ ಮಾತಾಡ್ಬೋದು. ಬೇರೆ ಯಾರ ಹತ್ರನೂ ಆ ವಿಷಯನ ಮಾತಾಡೋ ಅನುಮತಿ ನನಗಿಲ್ಲ. ಹಾಗಂತ ನಿಮ್ಗೆ ರಾಜಾ ಸಾಹೇಬ್ರು ಸ್ಪಷ್ಟವಾಗಿ ಹೇಳೋಗಿದ್ದಾರೆ ನನಗೆ. ನೋ, ನನಗೆ ಹೇಳಬಾರ್ದು ಅಂತ ರಾಜಾ ಸಾಹೇಬ್ರು ಹೇಳಿ ಹೋಗಿದಾರ. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ. ಈಗ ನಾನು ವರ್ಧನ್ ಮನೆಗೆ ಮತ್ತೆ ಸಂಸ್ಥೆಗೆ ಏನು ಅಂತ ನಿಮ್ಗೆ ಅರ್ಥನೇ ಆಗಿಲ್ಲ ಅಂತ ಅನ್ಸುತ್ತೆ. ವರ್ಧನ್ ಸಂಸ್ಥೆಗೆ ಇನ್ಮೇಲೆ ನಾನೇ ಉತ್ತರಾಧಿಕಾರಿ. ಜವಾಬ್ದಾರಿ ವಹಿಸೋದಕ್ಕೂ ಆಸ್ತಿ ಕೊಡೋದಕ್ಕೂ ವ್ಯತ್ಯಾಸ ಇದೆಯಲ್ಲ ಉತ್ತರಾಧಿಕಾರಿಗಳೇ. ರಾಜಾ ಸಾಹೇಬ್ರು ಆಸ್ತಿನಲ್ಲಾಗ್ಲಿ ಬಿಸ್ನೆಸ್ನಲ್ಲಾಗ್ಲಿ ನಿಮಗೆ ಯಾವುದೇ ಪಾಲಿಲ್ಲ ಅಂತ ಹೇಳಿ ವಿಲ್ಲಲ್ಲಿ ಬರೆಸಿದ್ದಾರೆ. ಯಾರಿಗೂ ಬೇಕಾದರೂ ಆಸ್ತಿನ ವರ್ಗಾಯಿಸಬಹುದು, ಆದ್ರೆ ನಿಮ್ಮೊಬ್ಬರನ್ನು ಬಿಟ್ಟು ಅಲ್ಲ, ಅವರು ಇದರ ಬಗ್ಗೆ ಇನ್ನೇನು ಕೇಳಬೇಕಾಗಿಲ್ಲ. ಎಲ್ಲಾ ಉತ್ತರ ನಾನು ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ರೆ ರಾಜಾ ನಂದಿನಿಯವರ ಹತ್ರ ಮಾತಾಡಿ. ನಾನೇ ಕ್ರಿಮಿನಲ್ ಅಂತಂದ್ರೆ ಆ ರಾಜಾ ಸಾಹೇಬರು ನನಗಿಂತ ದೊಡ್ಡ ಕ್ರಿಮಿನಲ್ ಕೇಶ. ಸಾಯೋಕ್ಕೂ ಮೊದಲು ನನ್ನ ಕೈಗೆ ಚಂಬು ಕೊಟ್ಟು ಹೋಗೋದನ್ನ ಮರ್ತಿಲ್ಲ ಮನುಷ್ಯ. ಅಷ್ಟಲ್ಲದೆ ಇಷ್ಟು ದೊಡ್ಡ ಸಂಸ್ಥೆ ಕಟ್ಟಕ್ಕಾಗತ್ತೇನೋ. ಅವರಿಂದ ನಾವು ಕಲ್ತ್ಕೊಳ್ಳೋದು ತುಂಬಾ ಇದೆ. ಸತ್ತ ಮೇಲೂ ಪಾಠ ಹೇಳ್ಕೊಡೋ ಗುರು ಆಗೋದ್ರು ನೋಡು. ಅದೇನೋ ಸರಿನೇ. ನಮ್ಮನ್ನ ಯಾರು ಸೋಲಿಸ್ತಾರೋ ಅವ್ರು ನಮ್ಮ ಗುರುನೇ. ಆದರೆ ರಾಜಾ ಸಾಹೇಬರು
ಯಾವತ್ತಿಗೂ ನನ್ನ ಗುರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೌದೌದು, ಅವನಿನ್ ಬರೀ ಗುರಿ ಅಷ್ಟೇ. ನಾನೇನ್ ಹೇಳಕ್ ಬಂದೆ ಅಂತಂದ್ರೆ, ನಾವೇನಾದ್ರೂ ಹೊಸ ದಾರಿ ಕಂಡ್ಕೋಬೇಕು ಆರ್ಯ. ಅವನ್ ಸಾಯೋಕ್ಕೂ ಮೊದಲು ನನ್ನ ಪ್ರತಿ ಹೆಜ್ಜೆಯಲ್ಲೂ ಅಡ್ಡಿಗಳನ್ನೇ ಇಟ್ಟ. ಅಂದ್ರೆ ನಾನು ಹೊಸ ದಾರಿಗಳನ್ನ ಕಂಡ್ಕೊಳ್ಳೋದಲ್ಲ ಕೇಶ, ಆ ಅಡ್ಡಿಗಳನ್ನ ಮೀರೋಕೆ ರೆಕ್ಕೆಗಳನ್ನೇ ಕಟ್ಕೋಬೇಕು ಕೇಶ. ನೀನ್ ನೋಡ್ತಾ ಇರು, ಎಲ್ರಿಗೂ ಒಬ್ಬೊಬ್ಬರಿಗೂ ನಾನು ಯಾರು ಅಂತ ತೋರಿಸ್ತೀನಿ. ಎಲ್ರಿಗೂ ಒಂದು ದೊಡ್ಡ ಸರ್ಪ್ರೈಸ್ನ ಅತಿ ಶೀಘ್ರದಲ್ಲೇ ಕೊಡ್ತೀನಿ. ನೀನ್ ನೋಡ್ತಾ ಇರು ಕೇಶ. ಕೆಲ್ಸದಲ್ಲಿ ಮುಳುಗೋದ್ರೆ ಆರ್ಯಂಗ್ ಮನೇನೆ ನೆನಪಾಗಲ್ಲ. ಅವರ ಯಾರೋ ಇದನ್ನ ಮನೆ ಮುಂದಿಟ್ಟು ಹೋಗ್ಯಾರ್ರಿ. ಕೊಡಿ. ಅವರ ಯಾರು ಕಳ್ಸ್ಯಾರ್ರಿ? ಅಪ್ಪಂಗೆ ಗೊತ್ತಿರೋರು ಇರ್ಬೇಕು. ಸರಿ ರೀ ಅವರ. ಯಾರಿರ್ಬೋದು? ಅಪ್ಪನ ಬಗ್ಗೆ ಮುಖ್ಯವಾದ ವಿಷಯ ಏನಿರತ್ತೆ? ನಮಸ್ಕಾರ ರೀ. ಹೊಸ್ಮನಿ ಹೇಳ್ರಿ. ನಾನು ನಂದಿನಿ ಅವರು ಹೊರಗಡೆ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಬರೋಕ್ ತಡ ಆಗ್ಬೋದು, ಗೇಟ್ ಲಾಕ್ ಮಾಡಬೇಡಿ. ಅದು ಹಾಯ್. ಹಾಯ್ ಆರ್ಯ. ಗೆಸ್ ವಾಟ್, ವಿ ಆರ್ ಗೋಯಿಂಗ್ ಔಟ್ ಫಾರ್ ಅ ಡಿನ್ನರ್. ಯಾಕೇನಾಯ್ತು? ಐ ಆಮ್ ಸೋ ಸಾರಿ ಆರ್ಯ, ನನಗೆ ಕೆಲಸ ಇದೆ. ನೀ ಮೊದಲೇ ಹೇಳಿದ್ರೆ ನಾ ಪ್ಲಾನ್ ಮಾಡ್ಬೋದಾಗಿತ್ತು. ಲಾಸ್ಟ್ ಮೂಮೆಂಟ್ ಕೆಲಸ, ಐ ಶುಡ್ ಗೋ. ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ, ಮೊದಲೇ ಹೇಳಬೇಕಿತ್ತ. ಐ ಆಮ್ ಸಾರಿ. ಸಾರಿ ಯಾಕೆ ಕೇಳ್ತಾ ಇದೀಯ ಆರ್ಯ? ಇನ್ಫ್ಯಾಕ್ಟ್ ಐ ಆಮ್ ಸರ್ಪ್ರೈಸ್ಡ್. ನಾನು ಹಿಂಗೆ ಸಾರಿ ಕೇಳಬೇಕು, ನಿನ್ ಜೊತೆ ಬರೋದಿಕ್ಕಾಗ್ತಾ ಇಲ್ವಲ್ಲ ಅಂತ. ಸಾರಿ, ಐ ಹ್ಯಾವ್ ಟು ಗೋ. ಸಿ ಯು. ಬರ್ತೀನಿ.
ಅಮ್ಮ ಹಾ ಆರ್ಯ, ಸಾರಿ ಮಾ, ಕೇಳ್ಬಿಟ್ಟು ಒಳಗೆ ಬರ್ಬೇಕಿತ್ತು. ಐ ಆಮ್ ಸಾರಿ. ಫಾರ್ಮ್ಯಾಲಿಟೀಸ್ ಎಲ್ಲ ಯಾಕೆ ಆರ್ಯ? ಬಾ. ಏನಿಲ್ಲಮ್ಮ, ಸುಮ್ಮನೆ ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದೆ. ನೀವು ಬ್ಯುಸಿ ಇದ್ರೆ ಪರವಾಗಿಲ್ಲಮ್ಮ. ಇಲ್ಲ ಆರ್ಯ, ಅಂಥದ್ದೇನೂ ಇಲ್ಲ. ಬಾ ಕೂತ್ಕೋ. ನಾನು ಮನೆಗೆ ಬಂದ ತಕ್ಷಣ ನೀವು ಹಾಲ್ನಲ್ಲೋ ಅಥವಾ ದೇವ್ರ ಮನೆಯಲ್ಲೋ ಕಾಣಿಸ್ಕೊತಿದ್ರಿ. ಇವತ್ತು ಕಾಣಿಸ್ಕೊಳ್ಳಿಲ್ಲ. ಅದಕ್ಕೆ ನಿಮ್ಮನ್ನ ಮಾತಾಡ್ಸೋಣ ಅಂತ ನಾನೇ ಇಲ್ಲಿಗೆ ಬಂದೆ. ಅಮ್ಮ, ನೀವು ಹೀಗೊಬ್ಬರೇ ಕೂತ್ರೆ ನಿಮ್ಮ ಮನಸ್ಸು ಮತ್ತೆ ಹಳೇದನ್ನೇ ನೆನಪಿಸುತ್ತೆ. ನೀವು ಎಲ್ಲರ ಜೊತೆಲಿ ಇರ್ಬೇಕಮ್ಮ. ಥ್ಯಾಂಕ್ಸ್ ಆರ್ಯ. ನನ್ನ ಸಮಾಧಾನ ಮಾಡಕ್ಕೆ ನೀನ್ ಯಾವಾಗ್ಲೂ ಪ್ರಯತ್ನ ಪಡ್ತಾನೆ ಇರ್ತೀಯ. ಹೀಗೆ ಹೇಳೋರು ಒಬ್ರು ಇರೋದು ಕೂಡ ಅದೃಷ್ಟನೇ. ಆದ್ರೆ ನನಗೆ ನಂದಿನಿನ್ ಫೇಸ್ ಮಾಡಕ್ ತುಂಬಾನೇ ಕಷ್ಟ ಆಗ್ತಿದೆ. ಅವಳ ಮುಖದಲ್ಲಿ ದುಃಖ ಕಂಡಾಗ ಅದಕ್ಕೆ ನಾನೇ ಕಾರಣ ಅನ್ನಿಸ್ತಿದೆ. ನನ್ನ ಬೇಜವಾಬ್ದಾರಿಯಿಂದ ನಾನು ಅವಳ ಅಪ್ಪನ್ ಕಳ್ಕೊಂಡೆ. ನನ್ನ ನಂದಿನಿಗೆ ಏನಂತ ಉತ್ತರ ಕೊಡ್ಲಿ? ಅಮ್ಮ ಅಮ್ಮ, ಏನಮ್ಮ ನೀವು ಇದ್ರ ಬಗ್ಗೆ ನೀವು ಮಾತಾಡಬೇಡಿ ಅಂತ ನಾನು ನಿಮಗೆ ಹೇಳಿದ್ದೀನಿ ತಾನೆ. ರಾಜ ಸಾಹೇಬರು ಹೋಗಿದ್ದು ಹೃದಯಘಾತದಿಂದ. ಅದೇ ಸತ್ಯ. ಇನ್ಯಾವತ್ತೂ ಇದ್ರ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಅಮ್ಮ. ನಿಮ್ ಜೊತೆ ನಾನಿರ್ತೀನಮ್ಮ. ನಿಮ್ಮ ಮೇಲೆ ಯಾರೂ ಅನುಮಾನ ಪಡಲ್ಲಮ್ಮ. ಯಾರೂ ನಿಮ್ಮನ್ನ ಪ್ರಶ್ನೆನೂ ಮಾಡಲ್ಲ. ಅಂತ ಯಾವುದೇ ಸಮಸ್ಯೆ ನಿಮಗೆ ಎದುರಾದ್ರೆ ಅದನ್ನ ನಾನು ಎದುರಿಸ್ತೀನಿ. ನಂದಿನಿಯವ್ರ ಬಗ್ಗೆನೂ ನೀವು ಭಯ ಪಡೋ ಅವಶ್ಯಕತೆ ಇಲ್ಲಮ್ಮ. ಈಗ ಹೂ ಅಂತ ತಲೆ ಆಡಿಸ್ತೀರ, ಆದ್ರೆ ನಂದಿನಿಯವ್ರನ್ನ ನೋಡಿದ ತಕ್ಷಣ ಮತ್ತೆ ಹೀಗೆ ಮಾತಾಡೋಕೆ ಶುರು ಮಾಡ್ತೀರಾ. ಪ್ಲೀಸ್ ಅಮ್ಮ, ಇದೇ ಕೊನೆ. ಇನ್ಮೇಲೆ ಈ ಮಾತು ಬೇಡ. ಹೌದು, ನಂದಿನಿ ಎಲ್ಲಿ ಆರ್ಯ? ನಂದಿನಿಯವರು ಎಲ್ಲಿ ಹೋಗಿದಾರಂತ ನಿಮಗೂ ಗೊತ್ತಿಲ್ವಾ? ಇಲ್ಲ, ಏನಾದ್ರೂ ಅರ್ಜೆಂಟ್ ಕೆಲಸ ಬಂದಿರ್ಬೋದು. ಈ ವಿಷಯದಲ್ಲಿ ಅವಳು ಅವಳ ಅಪ್ಪನ ಹಾಗೇನೆ. ಇಂಥ ಕೆಲಸ ಆಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಹೇಳ್ದೆ ಕೇಳ್ದೆ ನುಗ್ಗೋದೆ. ಕೆಲಸ ಮುಗಿದ ಮೇಲೆ ಅಪ್ಡೇಟ್ ಮಾಡೋದು ಅವ್ರ ರೂಢಿ. ಆದ್ರೂ ಅಮ್ಮ, ಹೋಗುವಾಗ ಎಲ್ಲಿ ಹೋಗ್ತಿದ್ದಾರೆ ಅಂತ ನಮಗ್ ಗೊತ್ತಿದ್ದಿದ್ರೆ ನಮಗೂ ಸಮಾಧಾನ. ನೀನೇ ಅವಳಿಗೆ ಅರ್ಥ ಮಾಡಿಸ್ಬೇಕು ಆರ್ಯ. ಎಷ್ಟೇ ಆದ್ರೂ ಈಗ ಅವಳು ನಿನ್ನವಳು.